ನಮಸ್ಕಾರ, ಗರುಡ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ನವೀನ್. ಪಟ್ಟಣ ಪಂಚಾಯಿತಿಯ ವತಿಯಿಂದ ಹಸಿರು ಪಟ್ಟಣ ಕಾರ್ಯಕ್ರಮ. ನಮಸ್ಕಾರ ವೀಕ್ಷಕರೇ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಇಂದು ಪಟ್ಟಣ ಪಂಚಾಯಿತಿಯ ಹಾಗೂ ಗ್ರೀನ್ ಗ್ರಾಮೀಣ ಅಭಿವೃದ್ಧಿ ತರಬೇತಿ ಸಂಸ್ಥೆ ಮತ್ತು ಸ್ವಚ್ಛ ಭಾರತ್ ವತಿಯಿಂದ ಯಳಂದೂರನ್ನು ಹಸಿರು ಪಟ್ಟಣವನ್ನಾಗಿಸುವ ನಿಟ್ಟಿನಲ್ಲಿ ಜನರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ NGO ಸೆಕ್ರೆಟರಿ ಮಹದೇವ ಸ್ವಾಮಿರವರು, ಪಟ್ಟಣದ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ನಿಲ್ಲಿಸಬೇಕು, ಇಲ್ಲದಿದ್ದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಮತ್ತು ರಸ್ತೆ ಬದಿಯಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡುವುದನ್ನು ನಿಲ್ಲಿಸಿ ರೋಗಗಳು ಹರಡದ ಹಾಗೆ ಮಣ್ಣು, ಜಲ, ಗಾಳಿ, ಪರಿಸರವನ್ನು ರಕ್ಷಿಸಿ ಮಾಲಿನ್ಯವಾಗದಂತೆ ನೋಡಿಕೊಳ್ಳಲು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಿ, ಸದಸ್ಯರುಗಳು ಮಂಜು, ಮಹೇಶ್, ರವಿ, ಪ್ರಭಾರ, ಆರೋಗ್ಯ ನಿರೀಕ್ಷಕರಾದ ರಾಘವೇಂದ್ರ ಹಾಗೂ ಸಿಬ್ಬಂದಿಗಳು ಮತ್ತು ಪೌರ ಕಾರ್ಮಿಕರು ಹಾಜರಿದ್ದರು. ವರದಿ ಮನೋಜ್ ನಾಯಕ್, ಚಾಮರಾಜನಗರ. ಪಟ್ಟಣ ಪಂಚಾಯಿತಿ ಯಳಂದೂರು ಸ್ವಚ್ಛ ಭಾರತ್ ಮಿಷನ್ 2.0 ಮತ್ತು ಗ್ರೀನ್ ಗ್ರಾಮೀಣ ಅಭಿವೃದ್ಧಿ ಮತ್ತು ತರಬೇತಿ ಸಂಸ್ಥೆ ಚಾಮರಾಜನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಯಳಂದೂರು ಪಟ್ಟಣವನ್ನು ಸ್ವಚ್ಛವಾಗಿಡ್ತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಇಡೀ ಪಟ್ಟಣವನ್ನು ಕೂಡ ODFನ್ನು ರಹಿತ ಮಾಡ್ತಕ್ಕಂಥದ್ದು, ಅಂದರೆ ಯಾರು ಕೂಡ ರಸ್ತೆಯ ಆಜುಬಾಜಿನಲ್ಲಿ ಮಲ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಸಂಪೂರ್ಣ ಬ್ಯಾನ್ ಮಾಡಿದೆ, ಸರ್ಕಾರ ಬ್ಯಾನ್ ಮಾಡಿದೆ. ಎರಡನೇದಾಗಿ ಕಸದ ವಿಚಾರ ಭಾಳ ಮುಖ್ಯ ಇದೆ ಪಟ್ಟಣದಲ್ಲಿ. ಎಲ್ಲಂದರಲ್ಲಿ ಕಸವನ್ನು ಸುರಿಯಾಗಿಲ್ಲ, ಕಸವನ್ನು ಎಸೆಯಾಗಿಲ್ಲ. ಮತ್ತು ಹಸಿ ಕಸ, ಒಣ ಕಸವನ್ನು ತಮ್ಮ ಮನೆಗಳಲ್ಲಿ ಪ್ರತ್ಯೇಕವಾಗಿ ಪರಿಗಣಿಸಿ ಅದನ್ನು ನಮ್ಮ ಪಟ್ಟಣ ಪಂಚಾಯಿತಿಯ ವಾಹನಕ್ಕೆ ಹಾಕಬೇಕಾದಂಥದ್ದು ಕೂಡ ಭಾಳ ಮುಖ್ಯ ಇದೆ. ಒಂದು ವೇಳೆ ಪಟ್ಟಣದ ವಾರ್ಡ್ಗಳಿಗೆ, ಬೀದಿಗಳಿಗೆ ಕಸವನ್ನು ಎಸೆಯುವುದು, ಕಸವನ್ನು ಸುರಿಯುವುದು ಕಂಡು ಬಂದಲ್ಲಿ ನಾವು ಅವರು ಕಾನೂನು ಕ್ರಮ ಅಂದರೆ ದಂಡವನ್ನು ಕೂಡ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಈಗಾಗಲೇ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಹಾಗಾಗಿ ದಯಮಾಡಿ ಸಾರ್ವಜನಿಕರು ಕಸವನ್ನು ಪ್ರತ್ಯೇಕವಾಗಿ ಮನೆಯಲ್ಲೇ ಇಟ್ಟು ನಮ್ಮ ಪಟ್ಟಣ ಪಂಚಾಯಿತಿ ವಾಹನಕ್ಕೆ ಕೊಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಮೂರನೇದಾಗಿ ಅಂಗಡಿ ಮುಂಗಟ್ಟು, ಯಳಂದೂರು ಪಟ್ಟಣದಲ್ಲಿ ಇರ್ತಕ್ಕಂಥ ಅಂಗಡಿ ಮುಂಗಟ್ಟಿನವ್ರು ಎಲ್ಲರೂ ಕೂಡ ಹೇಳೋದೇನು ಅಂತಂದರೆ, ಪ್ಲಾಸ್ಟಿಕ್ನ ಸರ್ಕಾರ ಸಂಪೂರ್ಣ ಬ್ಯಾನ್ ಮಾಡಿದೆ. ಒಂದು ವೇಳೆ ಪ್ಲಾಸ್ಟಿಕ್ಕು ಚೀಲೆಗಳನ್ನು ಸಾರ್ವಜನಿಕರಿಗೆ ಕೊಡದೆ ಕಂಡು ಬಂದಲ್ಲಿ ನಾವು ಅವ್ರ ಮೇಲೆ ಕಾನೂನು ಕ್ರಮ ಮತ್ತು ದಂಡ, ಅಲ್ಲದೆ ಅಂಗಡಿಯ ಲೈಸೆನ್ಸನ್ನೇ ರದ್ದು ಮಾಡ್ತಕ್ಕಂಥದ್ದು ಕೂಡ ಈಗ ಸ್ಟಾರ್ಟ್ ಮಾಡಿದ್ದೀವಿ. ದಯಮಾಡಿ ಅಂಗಡಿ ಮುಂಗಟ್ಟಿನವರು, ಸಾರ್ವಜನಿಕರು, ಪಟ್ಟಣದ ವಾಸಿಗಳು ಸ್ವಚ್ಛತೆಗೆ ಸಹಕಾರವನ್ನು ಕೊಡಬೇಕು. ಈ ಒಂದು ಯಳಂದೂರು ಪಟ್ಟಣವನ್ನು ಸ್ವಚ್ಛ ನಗರವನ್ನಾಗಿ, ಸ್ವಚ್ಛ ಪಟ್ಟಣವನ್ನಾಗಿಸಲು ಎಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತಾ, ಈ ಮೂಲಕ ಸ್ವಚ್ಛ ಭಾರತ್ ಮಿಷನ್ ಪರವಾಗಿ ಕೇಳ್ಕೊಂತ ಪಟ್ಟಣ ಪಂಚಾಯಿತಿಯವರು ಕೂಡ ಸಾಕಷ್ಟು ಪೌರ ಕಾರ್ಮಿಕರು ಕೂಡ ಸಾಕಷ್ಟು ಕೆಲಸವನ್ನು ಮಾಡ್ತಾವ್ರೆ. ದಯಮಾಡಿ ಇಡೀ ಪಟ್ಟಣ ನಮ್ಮ ಜೊತೆಗೆ ನಿಲ್ಲಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ, ನಾನು ನಿಮ್ಮ ನವೀನ್.